ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ಬೇಸಿಗೆಗೆ ಹಿತವಾದ ಒಂದು ಬೆಂಡೆಕಾಯಿ ಸಾಸಿವೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸಮ್ಮರಲ್ಲಿ ಕಾಯಿ ಈ ಥರ ಬಿಟ್ಕೊಂಡು ಈ ಥರ ಬರುತ್ತೆ ಒಣಗಿಬಿಟ್ಟು. ಇದನ್ನು ನಾನು ಕರೆಕ್ಟದಿಂದ ಬಿಟ್ಕೊಂಡು ಬರುತ್ತಲ್ಲ, ಇದನ್ನು ಈ ಥರ ಸ್ಲೈಸಸ್ ಆಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾನು ಪುಡಿ ಮಾಡಿಕೊಂಡು ಅಡುಗೆಗೆ ಬಳಸ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೊಸರು, ಸಾಸಿವೆ ಅಂತ ಆದ್ದರಿಂದ ರುಬ್ಲಿಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ನಾನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. ಶೇಂಗಾ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲು ಈ ರೀತಿ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿದರೆ ಹುರಿಬೇಕಾದ್ರೆ ತುಂಬ ಹೊಗೆ ಬರುತ್ತೆ. ಸ್ವಲ್ಪ ಸಾಸಿವೆ. ಇವಾಗ ಬೆಂಡೆಕಾಯಿನ ಹಾಕ್ಕೊಂಡು ನಾವು ಸಣ್ಣ ಉರಿಯಲ್ಲಿ ಮೆತ್ತಿಗೆ ಬೇಯಿಸ್ಕೊಬೇಕಾಗುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಈ ಕಾಯಿನ ಫಸ್ಟು ಪುಡಿ ಮಾಡ್ಕೊಳ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಬಳಸ್ಕೊಳ್ತೀನಿ. ಇಷ್ಟು ಬೇಡ, ನಂಗೆ ಸ್ವಲ್ಪ ಬಳಸ್ಕೊಳ್ತೀನಿ. ಮೊದಲು ಪುಡಿ ಮಾಡ್ಕೊಳ್ಳೋಣ. ಈ ಥರ ಆಗಿದೆ. ಒಂದು ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಮಲೆನಾಡಲ್ಲಿ ಬೇಸಿಗೆನಲ್ಲಿ ಸಾಮಾನ್ಯ ಸಾಸಿವೆ ಮತ್ತು ತಂಬುಳಿ ಅಂಥೇಳಿ ನಾವು ಮಾಡ್ತೀವಿ. ಸಾಸಿವೆ ಅಂದರೆ ಈ ಕಾಯಿ ಮತ್ತು ನೀರು ಹಾಕಿ ಏನು ರುಬ್ಕೊಳ್ತೀವೋ ಇದಕ್ಕೆ ಸ್ವಲ್ಪ ಹಸಿ ಸಾಸಿವೆ ಹಾಕಿ ರುಬ್ಕೊಳ್ಳುವಂಥದ್ದು. ಇದಕ್ಕೇ ನಾವು ಸಾಸಿವೆ ಅಂತೀವಿ. ಇದಕ್ಕೆ ಬಳಸೋ ಪದಾರ್ಥ ಹಾಗೆ ನಮಗೆ ಬಾಯಿಗೆ ಸಿಗುತ್ತೆ, ಅದನ್ನು ಹಾಕಿ ರುಬ್ಬೋದಿಲ್ಲ, ಸೊ ಬಾಯಿಗೆ ಸಿಗುತ್ತೆ. ಈ ತಂಬುಳಿ ಮತ್ತು ಸಾಸಿವೆಗೆ ನಾವು ಒಗ್ಗರಣೆಗೆ ಏನು ಹಾಕ್ತೀವೋ ಆ ಒಣಮೆಣ್ಸಿನ್ಕಾಯಿ ಚೂರೇ ಸಾಕಾಗುತ್ತೆ, ಖಾರ ಬಳಸೋದಿಲ್ಲ. ಆದರೆ ನಾನಿಲ್ಲ ಸ್ವಲ್ಪ ರುಚಿ ಬರಲಿ ಅಂಥೇಳಿ ಒಂದು 1/4 ಚಮಚದಷ್ಟು ಗಾಂಧಾರಿ ಮೆಣಸಿನ ಪುಡಿ ಬಳಸ್ತಾ ಇದ್ದೀನಿ. ಒಂಚೂರು ಖಾರ ಇದ್ದರೆ ರುಚಿ ಇರುತ್ತೆ. ಹಾಗಾಗಿ ಬೆಂಡೆಕಾಯಿ ಆಲ್ಮೋಸ್ಟ್ ರೋಸ್ಟ್ ಆಗ್ತಾ ಬಂದಿದೆ. ಮೇಲ್ಗಡೆ ಭಾಗ ಎಲ್ಲ ಕೆಂಪುಗಾಗಿದೆ. ಸೊ ಇದು ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಹುರಿದಿರುವಂತಹ ಬೆಂಡೆಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿ ಈರುಳ್ಳಿ, ಇದೇ ತುಂಬ ರುಚಿ ಕೊಡೋದು. ಜೊತೆಗೆ ಮೊಸರು. ಅಥೆಂಟಿಕ್ಕಾಗಿ ಸಾಸಿವೆ ಅಂತ ಅಂದರೆ ಈ ರೀತಿ ಇರುತ್ತೆ. ನಾವು ಒಗ್ಗರಣೆ ಫಸ್ಟಿಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೀವು ಸ್ವಲ್ಪ ಇದು ಒರಿಜಿನಲ್ ಅಡುಗೆ. ಇದಕ್ಕೆ ನೀವು ಸ್ವಲ್ಪ ಶುಂಠಿ ಹಾಕ್ಕೊಬೋದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಪಡ್ತೀನಿ ಅನ್ನೋರು ಬೆಳ್ಳುಳ್ಳಿನೂ ಹಾಕ್ಕೊಬೋದು, ಬೇರೆ ಇನ್ನೇನಾದ್ರು ತರಕಾರಿನೂ ಸಹ ಹುರಿದು ಹಾಕ್ಕೊಬೋದು. ಈ ಥರ ಎಲ್ಲ ಮಾಡಿ ಮಸಾಲೆ ಮಾಡಿ ಒಂಚೂರು ಹಾಕ್ಕೊಳ್ತೀನಿ ಅನ್ನೋದಾದ್ರೆ ಹಾಕ್ಕೊಂಡ್ರೆ ನಿಮಗೆ ಮುದ್ದೆಗೆ ಸಹ ಚೆನ್ನಾಗಿರುತ್ತೆ. ಇದು ಅನ್ನದ ಮೊದಲನೇ ತುತ್ತು ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ದೇಹಕ್ಕೆ ಹಿತವಾದ ಒಂದು ಆಹಾರ. ನೋಡಿದ್ರಲ್ಲ ಆತ್ಮೀಯರೇ, ನಿಮಗೆ ಈ ಅಡುಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.